ನಾನು ನಿಮಗೆ ರಾಜು ಜನಜಗದಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂಗ್ಲೀಷ್ ಗ್ರಾಮರಲ್ಲಿ ಕ್ವಶನ್ ಬಗ್ಗೆ ತರಗತಿಯನ್ನು ಮುಂದುವರಿಸ್ತಾ ಇದ್ದೇನೆ. ಇವತ್ತಿನ ತರಗತಿಯಲ್ಲಿ ಟು ಬಗ್ಗೆ ತಿಳ್ಕೊಳ್ಳೋಣ. ಟು ಅಂದರೆ ಕನ್ನಡದಲ್ಲಿ ಗೆ ಅಂತ. ಟು ಇಸ್ ಯೂಸ್ಡ್ ವೆನ್ ವಿ ಸ್ಪೀಕ್ ಆರ್ ಟೆಲ್ ಸಂಬಡಿ, ಅಂದರೆ ನಾವು ಯಾರ ಜೊತೆ ಮಾತಾಡಬೇಕಾದ್ರೆ ನಾವು ಟು ಅನ್ನು ಬಳಸ್ತೇವೆ. ಫಾರ್ ಎಕ್ಸಾಂಪಲ್, ಕ್ಯಾನ್ ಐ ಸ್ಪೀಕ್ ಟು ಯು, ನಾನು ನಿಮ್ಮ ಜೊತೆ ಮಾತಾಡ್ಬೋದಾ ಅಂತಂದರೆ ಟು ಅನ್ನು ಬಳಸ್ತೇವೆ. ಅಂದರೆ ನಾವು ಯಾರ ಜೊತೆ ಮಾತಾಡಬೇಕಾದ್ರೆ ಸಂಬಡಿ ಯಾರ ಜೊತೆ ಮಾತಾಡಬೇಕಾದ್ರೆ ನಾವು ಟು ಅನ್ನು ಬಳಸ್ತೇವೆ. ಫಾರ್ ಇನ್ನೊಂದು ಎಕ್ಸಾಂಪಲ್ ಅಂದರೆ ಐ ಆಮ್ ಸ್ಪೀಕ್ ಟು ಗಿರೀಶ್, ಐ ಆಮ್ ಸ್ಪೀಕಿಂಗ್ ಟು ಗಿರೀಶ, ನಾನು ಗಿರೀಶ್ ಅವ್ರ ಜೊತೆ ಮಾತಾಡ್ತಿದ್ದೇನೆ. ಈ ಥರ ಬಂದಾಗ ನಾವು ಟು ಅನ್ನು ಬಳಸ್ತೇವೆ. ನೆಕ್ಸ್ಟ್, ಟು ಇಸ್ ಯೂಸ್ಡ್ ವೆನ್ ವಿ ಲಿಸನ್ ಟು ಸಂಬಡಿ ಆಸ್ ಸಮಥಿಂಗ್, ಅಂದರೆ ಏನಾದರೂ ಕೇಳಿಸ್ಕೊಳ್ಬೇಕಾದ್ರೆ ಕೇಳಿಸ್ಕೊಳ್ಬೇಕಾದ್ರೆ ನಾವು ಟು ಅನ್ನು ಬಳಸ್ತೇವೆ. ಫಾರ್ ಎಕ್ಸಾಂಪಲ್, ವಿ ಸ್ಪೆಂಟ್ ದ ಈವ್ನಿಂಗ್ ಲಿಸನಿಂಗ್ ಟು ಮ್ಯೂಸಿಕ್, ಸಾಯಂಕಾಲ ಟೈಮು ಅವರು ಮ್ಯೂಸಿಕ್ನ ಕೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ನಾವು ಲಿಸನಿಂಗ್ ಬರೋ ಸಂದರ್ಭದಲ್ಲಿ ನಾವು ಟು ಅನ್ನು ಬಳಸ್ತೇವೆ. ಆದಮೇಲೆ ಸಿ ಲಿಸನಿಂಗ್ ಟು ಮ್ಯೂಸಿಕ್, ನೋಡಿ ಅವರು ಮ್ಯೂಸಿಕ್ನ ಕೇಳಿಸ್ತಾ ಇದ್ರು, ಈ ಸಂದರ್ಭದಲ್ಲಿ ಟು ಅನ್ನು ಬಳಸ್ತೇವೆ. ನೆಕ್ಸ್ಟ್ ಮೂರನೇದು, ಟು ಇಸ್ ಯೂಸ್ಡ್ ವೆನ್ ವಿ ರೈಟ್ ಎ ಲೆಟರ್ ಟು ಸಂಬಡಿ, ನಾವು ಯಾರ ಜೊತೆ ಲೆಟರ್ ಬರೀಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ರೈಟ್ ಎ ಲೆಟರ್. ನಾವು ಯಾವುದೇ ಒಂದು ಲೆಟರ್ ಬರೀಬೇಕಾದ್ರೆ ಫಸ್ಟ್ ನಾವು ಟು ಇಂದ ಸ್ಟಾರ್ಟ್ ಮಾಡ್ತೀವಿ. ಹಾಗಾಗಿ ಯಾರ ಜೊತೆ ಲೆಟರ್ ಬರಬೇಕಾದ್ರೆ ನಾವು ಟು ಅನ್ನು ಬಳಸ್ತೇವೆ. ಫಾರ್ ಎಕ್ಸಾಂಪಲ್, ರಾಗಿಣಿ ಈಸ್ ರೈಟಿಂಗ್ ಎ ಲೆಟರ್ ಟು ಹರ್ ಮದರ್, ರಾಗಿಣಿ ಎಂಬವರು ಅವರ ತಾಯಿಗೆ ಲೆಟರ್ನ ಬರೆದ್ರು. ಯಾರಿಗೆ ಬರೆದ್ರು ಅಂದರೆ ಯಾರಿಗೆ ಬರೆದ್ರು ಅಂದರೆ ಟು ಅಂತ ಬರ್ತೀವಿ. ಆದ್ಮೇಲೆ ಹೀಗೆ ಟು ಅನ್ನು ನಾವು ಬಳಸ್ತೇವೆ. ಆದ್ಮೇಲೆ ನೆಕ್ಸ್ಟ್ ಫ್ರಮ್ ಬಗ್ಗೆ ತಿಳ್ಕೊಳ್ಳೋಣ. ಫ್ರಮ್ ಅಂದರೆ ಕನ್ನಡದಲ್ಲಿ ಇಂದ ಅಂತ. ಫ್ರಮ್ ಈಸ್ ಯೂಸ್ಡ್ ವೆನ್ ಯು ಸಫರ್ ಫ್ರಮ್ ಆ್ಯನ್ ಲೈನೆಸ್, ಅಂದರೆ ಸಫರ್ ಆಗಿರೋ ಸಂದರ್ಭದಲ್ಲಿ ನಾವು ಫ್ರಮ್ ಅನ್ನು ಬಳಸ್ತೇವೆ. ಫಾರ್ ಎಕ್ಸಾಂಪಲ್, ಸಿ ಸಫರ್ ಫ್ರಮ್ ಫೀವರ್, ಅವರು ಜ್ವರದಿಂದ ನರಳ್ತಿದ್ರು, ಸಫರ್ ಆಗಿದೆ. ಸಫರ್ ಬರುವಂಥ ಸಂದರ್ಭದಲ್ಲಿ ನಾವು ಫ್ರಮ್ ಅನ್ನು ಬಳಸ್ತೇವೆ. ಆದ್ಮೇಲೆ ಇದನ್ನ ನೋಟ್ ಮಾಡ್ಕೊಳ್ಳಿ, ಸಫರ್ ಇರುವಂತಹ ಸಂದರ್ಭದಲ್ಲಿ ಫ್ರಮ್ ಅನ್ನು ಬಳಸ್ತೇವೆ. ಇನ್ನೊಂದು ಎಕ್ಸಾಂಪಲ್, ಈ ಸಫರ್ಡ್ ಫ್ರಮ್ ಹೆಡ್ ಎಚ್, ಅಂದರೆ ತಲೆನೋವಿಂದ ಬಳಲ್ತಿದ್ದಾರೆ. ಯಾವುದರಿಂದ ಬಳಲ್ತಿದ್ದಾರೆ? ನೋವಿಂದ ಬಳಲ್ತಿದ್ದಾರೆ ಅಂತ ಸಂದರ್ಭದಲ್ಲಿ ನಾವು ಫ್ರಮ್ ಅನ್ನು ಬಳಸ್ತೇವೆ. ಅಂದರೆ ಸಫರ್ ಆಗಿರೋ ಸಂದರ್ಭದಲ್ಲಿ ನಾವು ಫ್ರಮ್ ಅನ್ನು ಬಳಸ್ತೇವೆ. ನೆಕ್ಸ್ಟ್, ಫ್ರಮ್ ಇಸ್ ಯೂಸ್ಡ್ ಟು ಡಿನೋಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಅಂತ ಸಂದರ್ಭದಲ್ಲಿ ನಾವು ಫ್ರಮ್ ಅನ್ನು ಬಳಸ್ತೇವೆ. ಫಾರ್ ಎಕ್ಸಾಂಪಲ್, ಐ ಶಾಲ್ ಟೇಕ್ ರೆಸ್ಟ್ ಫ್ರಮ್ ಮೇ, ಅಂದರೆ ರೆಸ್ಟ್ ಇರೋ ಸಂದರ್ಭದಲ್ಲಿ ನಾವು ಫ್ರಮ್ ಅನ್ನು ಬಳಸ್ತೇವೆ. ಆದ್ಮೇಲೆ ನೆಕ್ಸ್ಟ್, ಫ್ರಮ್ ಇಸ್ ಯೂಸ್ಡ್ ಟು ಇಂಡಿಕೇಟ್ ದ ಟೈಮ್ ಅಟ್ ವಿಚ್ ಆನ್ ಆಕ್ಷನ್ ಸ್ಟಾರ್ಸ್. ಫಾರ್ ಎಕ್ಸಾಂಪಲ್, ಯು ವರ್ಕ್ ಇನ್ ದ ಆಫೀಸ್ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್, ಯಾವಾಗಿಂದ? ಮಾರ್ನಿಂಗಿಂದ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ತಾರೆ, ಆದ ನಾವು ಫ್ರಮ್ ಅನ್ನು ಬಳಸ್ತೀವಿ. ಈ ವರ್ಕಿಂಗ್ ಇನ್ ದ ಆಫೀಸ್ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್, ಅಂದರೆ ಮಾರ್ನಿಂಗ್ ಟೈಮಿಂದ ಸಂಜೆ ಈವ್ನಿಂಗ್ ಟೈಮ್ ಗಂಟ ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ನಾವು ಫ್ರಮ್ ಅನ್ನು ಬಳಸ್ತೀವಿ. ಆದ್ಮೇಲೆ ಹೀಗೆ ಪ್ರಿಪೋಷನ್ ಬಗ್ಗೆ ಮಾಹಿತಿ ಆದ್ಮೇಲೆ ಮುಂದಿನ ದಿನಗಳಲ್ಲಿ ಮುಂದಿನ ತರಗತಿಯಲ್ಲಿ ಇನ್ನೊಂದು ಉಳಿದ ಪ್ರಿಪೋಷನ್ ಬಗ್ಗೆ ಮಾಹಿತಿ ನೀಡ್ತಾ ಇದ್ದಾರೆ. ಧನ್ಯವಾದಗಳು.